ಕತೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಈ ಸಿನಿಮಾದಲ್ಲಿ ಯಾರು ಲೀಡ್ ಮಾಡ್ತಾರೋ ಎಲ್ಲರಿಗೆಲ್ಲ ಎಕ್ಸ್ಪ್ರೆಸ್ ಮಾಡಿದಾಗ ಅವ್ರು ಒಪ್ಕೊಂಡ್ರು ಮಾಡೋಣ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ನಾವು ಸಿನಿಮಾನ ಸ್ಟಾರ್ಟ್ ಸ್ಟಾರ್ಟ್ ಮಾಡೋಂಥ ಸಮಯದಲ್ಲಿ ಪ್ರೊಡ್ಯೂಸರ್ ನಂಗೆ ಹೇಳಿದ್ದು ಒಂದೇ ಮಾತು, ನಾನು ಕನ್ನಡ ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ನೀವು ಮಾಡಿರುವಂಥ ಕತೆ ತುಂಬ ಸಿಂಪಲ್ ಏನಾದ್ರೂ ಎಕ್ಸಿಬಿಷನ್ ತುಂಬ ಆ ಟಾಸ್ಕ್ ತುಂಬ ದೊಡ್ಡದಾಗಿದೆ, ಬಟ್ ಮಾಡಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಸಿನಿಮಾ ಕ್ವಾಲಿಟಿ ಏನು ಬೇಕೋ ಎಲ್ಲ ರೀತಿ ನಾನು ನಿಮಗೆ ಕೊಡ್ತೀನಿ, ಸಿನಿಮಾನ ಎಲ್ಲೂ ಕಾಂಪ್ರಮೈಸ್ ಮಾಡಿದೆ ಚೆನ್ನಾಗಿ ಮಾಡಿ ಅಂತ ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ನಮ್ಮ ಮಧು ಸರ್. ಅದೇ ಥರ ನಾನು ಸಿನಿಮಾನ ಮಾಡಿದೆ, ಅದ್ರ ಜೊತೆಲಿ ಅಂದ್ಕೊಂಡಂಗೆಲ್ಲ ಕಂಪ್ಲೀಟ್ ಮಾಡಿ ಫಸ್ಟ್ ಕಾಪಿ ನಾನು ನಿರ್ಮಾಪಕರಿಗೆ ತೋರಿಸಿದೆ. ನಿರ್ಮಾಪಕರು ತೋರಿಸಿದಾಗ ಅವ್ರು ಹೇಳಿದ ಒಂದೇ ಮಾತು, ಶ್ರೀನಿವಾಸ್ ನನ್ನ ದೇವರು ನಿಮ್ಗೆ ಏನು ಹೇಳಿದ್ನೋ ಅದೇ ಮಾತು ನೀವು ನನ್ನ ಸಿನಿಮಾ ತೋರಿಸ್ಬಾ ಮಾತು ಉಳಿಸ್ಕೊಂಡ್ರಿ ನೀವು. ಈ ಸಿನಿಮಾ ನೋಡಿದಾಗ ಒಬ್ಬ ನಿರ್ಮಾಪಕರು ಬಂಡವಾಳ ಹಾಕಿದಾಗ ನಾನು ಹಾಕಿ ಸಿನಿಮಾ ತುಂಬ ಚೆನ್ನಾಗಿಂತ ಅವ್ರಿಗೆ ಫೀಲ್ ಆದ ಖುಷಿ ಆಯ್ತಲ್ಲ, ಅಲ್ಲಿ ಸಿನಿಮಾ ಸಕ್ಸಸ್ ಆಯ್ತು ಅಂತಲೇ ಅರ್ಥ. ಸರ್ ನೀವು ಖುಷಿ ಆದ್ರಲ್ಲ ಸರ್, ಥ್ಯಾಂಕ್ ಯು ಸರ್, ಖುಷಿ ಆದ್ರಿ ನೀವು, ಖುಷಿ ಆದ್ರಿ. ಓಕೆ, ಅದೇ ಸರ್ ಅದಾದ ನಂತರ ಸಿನಿಮಾ ಆಯಿತು. ಒಬ್ಬ ನಿರ್ಮಾಪಕರ ಫ್ಯಾಷನು, ನಿರ್ದೇಶಕರ ವಿಷನು ಪ್ರಾಪರಾಗಿ ಚೆನ್ನಾಗಿತ್ತು ಅಂತಂದರೆ ಒಂದು ಒಳ್ಳೆ ಸಿನಿಮಾ ಆಗುತ್ತನ್ನಕ್ಕೆ ಒಳ್ಳೆ ಸಿನಿಮಾನೇ ನಿದರ್ಶನ. ಅದೇ ಥರ ಎಲ್ಲ ಆದ ನಂತರ ಇದು ಎರಡನೇದಾಗಿ ನಮ್ಮ ಈ ಸಿನಿಮಾ ಇನ್ನೊಬ್ಬ ಬೆನ್ನೆಲುಬಾಗಿ ನಿಂತವರು ನಮಗೆ ಎಲ್ಲರ ಕರ್ನಾಟಕದ ಎಲ್ಲರ ಮಾತಲ್ಲಿ ಎಲ್ಲ ಮನೆಯಲ್ಲಿ ಮಾತಾಗಿರುವಂಥ ಎಲ್ಲರೂ ಮಾಡಿ ಕಮಾಲ್ ಮಾಡಿ ಇರುವಂಥ ನಮ್ಮ ಸೆನ್ಸೇಷನಲ್ ಸ್ಟಾರ್ ಕೋಮಲ್ ಕುಮಾರ್ ಸರ್ ಅವರು. ಸರ್ ನಮಗೆ ಎಲ್ಲ ವಿಚಾರದಲ್ಲಿ ನಮಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಸರ್ ಕತೆ ಹೇಳಿದಾಗ ಸರ್ ಹೇಳಿದ ಒಂದೇ ಮಾತು, ತುಂಬ ಚೆನ್ನಾಗಿದೆ ಕತೆ ಮಾಡೋಣ ಇದ್ದ ಇದು. ನಾನು ಅಂದೆ ಸರ್ ಸಿನಿಮಾ ಪೂರ್ತಿ ನಿಮ್ಮ ಹೆಗ್ಲ ಮೇಲೆ ಹಾಕೊಂಡು ತೊಗೊಳ್ಬೇಕಾಗುತ್ತೆ ಅಂತ ಹೇಳಿದಾಗ ಈ ಥರ ಕತೆ ಮಾಡ್ತು ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಂಗೆ ಆಗುತ್ತೆ ಅಂತ ಸರ್ ನಮಗೆ ಫಸ್ಟ್ ಹೇಳಿದ ಮಾತಾಡೋದು. ಅದೇ ಥರ ಸಿನಿಮಾ ನಾವೆಲ್ಲ ತುಂಬ ಪ್ಲ್ಯಾನ್ ಮಾಡ್ಕೊಂಡೆಲ್ಲ ಮಾಡೋದು. ನೀವು ನಂಬಲಿಕ್ಕಿಲ್ಲ, ನಾವು ಸೆಂಟರ್ ಸಿನಿಮಾ ಮಾಡ್ತಿರ್ಬೇಕಂದ್ರೆ ಆನ್ ಸ್ಪಾಟಲ್ಲಿ ಆ ಸೀನ್ನ ಸರ್ ಕೋಮಲ್ ಸರ್ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರು ಅಂತಂದರೆ ಅವರ ಅನುಭವನ ಅದಕ್ಕೆ ದಾರಿ ಹಿಡಿತಾ ಇದ್ರು. ನಾವು ನಿಜವಾಗ್ಲೂ ಅವ್ರ ತಿಳ್ಕೊಳ್ಳೋದು ಕಲ್ತ್ಕೊಳ್ಳೋದು ಬಹಳ ಇದೆ. ಒಂದು ಕಾಮಿಡಿ ಸಿಚುವೇಶನ್ ಎನ್ಹಾನ್ಸ್ ಮಾಡೋಂಥ ವಿಧಾನದ ಆ ಕರಗತನ ಎಕ್ಸ್ಟ್ರಾರ್ಡಿನರಿ. ಕೋಮಲ್ ಸರ್ ತುಂಬ ಬ್ಯೂಟಿಫುಲ್ ಆಗಿ ಸಿನಿಮಾಗೆ ನ್ಯಾಯಯುತವಾಗಿ ಎಲ್ಲ ಒದಗಿಸ್ಕೊಟ್ಟಿದ್ದಾರೆ. ನಾನು ಈ ವಿಚಾರ ಅವ್ರಿಗೆ ನಾನು ಋಣಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ಇದು ಒಂದೆಲ್ಲ ಸಿನಿಮಾ ಒಂದಿರಲ್ಲ, ಸಿನಿಮಾ ಪೂರ್ತಿ ಕಂಪ್ಲೀಟ್ ಆದ ನಂತರ ನೀವು ನಂಬಲಿಕ್ಕಿಲ್ಲ, ಡಬ್ಬಿಂಗಲ್ಲಿ ಎಲ್ಲೆಲ್ಲಿ ಸ್ಪಾರ್ಕ್ ಸಿಗುತ್ತೋ ಅಲ್ಲೆಲ್ಲ ಕ್ಲೀನಾಗಿ ಫುಲ್ಫಿಲ್ ಮಾಡಿದ್ದಾರೆ. ಅದು ಸಿನಿಮಾಗೆ ತುಂಬ ಬ್ಯಾಕಪ್. ನೀವು ನಂಬರ್ 2026 ಕೋಮಲ್ ಸರ್ದ ಸಿನಿಮಾ ಡೌಟೇ ಇಲ್ಲ. ತುಂಬ ಕುಟುಂಬ, ಒಂದು ಔಟ್ ಅಂಡ್ ಔಟ್ ಥ್ರಿಲ್ಲರ್ ಕಾಮಿಡಿ ಇರುವಂಥ ಒಂದು ಮುಗ್ಧ ಪ್ರೇಮ ಕಥೆ ಇರುವಂಥ ರೋಲೆಕ್ಸ್ ಸಿನಿಮಾ. ಬ್ಯೂಟಿಫುಲ್ ಸಿನಿಮಾ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು. ಹಾಗೆ ಸಿನಿಮಾಟೋಗ್ರಫಿ ಬಗ್ಗೆ ಹೇಳಬೇಕು ಅಂದರೆ ಕಾಮಿಡಿ ಥ್ರಿಲ್ಲರ್, ಈ ಸಿನಿಮಾಗೆ ಏನು ಮೂಡ್ ಬೇಕು ಅದನ್ನು ಕ್ಯಾರಿ ಮಾಡೋಕ್ಕೆ ಇಡೀ ಟೀಮ್ ಟ್ರೈ ಮಾಡಿದ್ವಿ. ಆ್ಯಂಡ್ ಪ್ರೊವೈಡ್ ಎವ್ರಿಥಿಂಗ್, ಯಾವುದು ಕುಂದಕ್ಕೆ ಹೋಗ್ತಿದ್ದಾರಂಗೆ ಸಿನಿಮಾಟೋಗ್ರಫಿಯಿಂದ ಫೀಲ್ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ ರಿಲೀಸ್ ಮಾಡಿ. ಥ್ಯಾಂಕ್ ಯು. ನಾನು ರಾಜೇಶ್ ವರ್ಮಾ ಅಂತ. ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಎರಡನೇದಾಗಿ ನಮ್ಮ ನಾಯಕ ನಟರು ಕೋಮಲ್ ಸರ್ ಆ್ಯಂಡ್ ಸೋನಲ್ ಆ್ಯಂಡ್ ವಿನೋದ್ ಸರ್ ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಈ ಸಿನಿಮಾಗೆ ಆನೆ ಬಲ ಬಂದಂಗೆ ಆಗಿದೆ. ಸೊ ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಗೆಲ್ಲಿಸಿ ಸಪೋರ್ಟ್ ಮಾಡಿ, ಮಾಧ್ಯಮದವ್ರು ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ಥರ ವೇದಿಕೆ ಇದೆ ನಮ್ಮ ಮೊದಲು. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಡೈರೆಕ್ಟರ್ ಮತ್ತು ನಿರ್ಮಾಪಕರಿಗೆ ನಾನು ನಮಸ್ಕಾರ. ಸಿನಿಮಾ ಒಂದು ಪೂರ್ತಿ ಕಾಮಿಡಿ ಸಿನಿಮಾ ಓಟಕ್ಕೆ ಹೇಗೆ ಬೇಕೋ ಆ ಥರ ಒಂದು ಕೆಲಸ ಮಾಡಿದ್ದೀನಿ. ಸೊ ನನ್ನ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಬಂದಿರುವಂಥ ಮಾಧ್ಯಮಿಕರು ಎಲ್ಲರಿಗೂ ನಮಸ್ಕಾರ. ಮತ್ತು ನನಗೆ ಹೆಚ್ಚಿಗೆ ಮಾತಾಡೋಕ್ಕೆ ಬರೋದಿಲ್ಲ. ನಮ್ಮನ್ನು ನಂಬಿ ನಮ್ಮ ಪ್ರೊಡ್ಯೂಸರು ವಿಜಯವಾಡದಿಂದ ಬಂದಿಲ್ಲ, ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ನಂಬಿ ಸಿನಿಮಾ ತೆಗೆಯೋದಕ್ಕೆ ಎಲ್ಲೇ ಆಗಲಿ ಯಾವುದೇ ಅಂದರೆ ಸ್ಕ್ರೀನ್ ರಿಚ್ ಆಗಿ ಬರೋದಕ್ಕೆ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಸಹಕಾರ ಮಾಡಿದ್ದಾರೆ. ಮತ್ತು ಶೂಟಿಂಗ್ ಟೈಮಲ್ಲಿ ನಮಗೆ ಕೋಮಲ್ ಸಾರು ತುಂಬ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ. ಆಫ್ಟರ್ ಶೂಟಿಂಗ್ ಕೂಡ ನಮ್ಗೆ ತುಂಬ ನಮ್ಮ ಜೊತೆಲಿದ್ದು ನಮಗೆ ಸಿನಿಮಾ ಪ್ರಮೋಷನ್ ಆಗಿಲ್ಲ, ಅದಾಗಲಿ ಮತ್ತೊಂದಾಗಲಿ ತುಂಬ ನಮಗೆ ಐಡಿ ಕಾರ್ಡ್ ಮಾಡಿಕೊಟ್ಟು ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟ್ ಆಗಿದ್ದಾರೆ. ಅಂದರೆ ನನಗೆ ಸಿನಿಮಾ ಚೆನ್ನಾಗಿ ಬರೋದಕ್ಕೆ ನಮ್ಮ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ನಮ್ಮ ಎಡಿಟರು, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಈಗ ನಾನು ಹೇಳೋದೇನಪ್ಪ ಅಂತಂದರೆ ಸಿನಿಮಾಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ಬಟ್ ಆಡಿಯನ್ಸ್ ಬರ್ತಾ ಇಲ್ಲ. ಅದಕ್ಕೆ ನಿಮ್ಮ ಮೀಡಿಯಾದವರು, ನಮ್ಮ ಮಾಧ್ಯಮ ಮಿತ್ರರು ಇದಕ್ಕೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಸಿನಿಮಾ ಚೆನ್ನಾಗಿ ಓಡೋದಕ್ಕೆ ನೀವೆಲ್ಲ ಸಹಕಾರ ಮಾಡಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಮೊದಲನೇದಾಗಿ ನಾನು ಒಂದು 6 ವರ್ಷದಿಂದ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ನನ್ನಂಥ ಕಲಾವಿದನ್ನ ಗುರುತಿಸಿ
ನಮಗೊಂದು ಅವಕಾಶ ಕೊಟ್ಟಂಥ ಶ್ರೀನಿವಾಸ್ ಸರ್ಗೆ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಎಸ್ಪೆಷಲಿ ವರ್ಕಿಂಗ್ ವಿತ್ ವಿನೋದ್ ಸರ್, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಸರ್. ಯಾಕಂದರೆ ತುಂಬ ಚಿಕ್ಕ ಮಗುಗೆ ಹೇಳ್ಕೊಟ್ಟು ನಮಗೆ ಕೆಲಸ ತಗೊಳ್ರಿ. ವಂಡರ್ಫುಲ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಎಸ್ಪೆಷಲಿ ಕೋಮಲ್ ಸರ್ ಆ್ಯಂಡ್ ಸೋನಲ್ ಮ್ಯಾಮ್, ಥ್ಯಾಂಕ್ ಯು ಅಗೇನ್. ಮುರಳಿ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಮಧು ಸರ್ಗೆ, ಮುರಳಿ ಸರ್ಗೆ ಫಸ್ಟು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಶ್ರೀನಿವಾಸ್ ಸರ್ಗೆ. ಮತ್ತು ನಾನು ಇದರಲ್ಲಿ ಸೋನಲ್ ಅವ್ರ ಅಮ್ಮ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ವಿನೋದ್ ಪ್ರಭಾಕರ್ ಸರ್ ನಮಸ್ಕಾರ, ಕೋಮಲ್ ಸರ್ ನಮಸ್ಕಾರ. ಇವ್ರ ಮುಂದೆಲ್ಲ ನನಗೆ ಮಾತಾಡೋಕ್ಕಾಗಲ್ಲ. ಆಲ್ ದ ಬೆಸ್ಟ್ ರೋಲೆಕ್ಸ್ ಟೀಮ್. ಥ್ಯಾಂಕ್ ಯು. ಶೇರ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು. ಎಲ್ಲರಿಗೂ ನಮಸ್ಕಾರ. ಸೊ ರಾಲೆಕ್ಸ್ ಸಿನಿಮಾ, ಈ ಸಿನಿಮಾ ನನಗೆ ಫಸ್ಟು ಶ್ರೀನಿವಾಸ್ ಸರ್ ಮತ್ತು ರಾಜೇಶ್ ಅವರಲ್ಲಿ ಇವರಿಬ್ಬರೇ ಬಂದಿದ್ದು ಟು ಆಸ್ಕ್ ಫಾರ್ ದಿಸ್ ಫಿಲ್ಮ್. ಐ ಥಿಂಕ್ ನನ್ನ ಪಾತ್ರ ಹೇಳಿದಾಗ ಒಂದು ಸ್ವಲ್ಪ ಭಯ ಇತ್ತು ನನಗೆ ಆಗತ್ತಾ, ಯಾಕೆಂದರೆ ರಿಯಲ್ ಕ್ಯಾರೆಕ್ಟರ್ ಅದಲ್ಲ ನಂದು. ಅದನ್ನು ಬಿಟ್ಟು ನನ್ನ ಕಂಫರ್ಟ್ ಝೋನ್ ಬಿಟ್ಟು ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಿತ್ತು ನಾನು. ನನಗೊಂದು ಚಿಕ್ಕ ಡೌಟ್ ಇತ್ತು ನನಗಾಗತ್ತಾ ಅಂತ. ಬಟ್ ಐ ಥಿಂಕ್ ನನಗಿಂತ ಜಾಸ್ತಿ ನನ್ನ ಮೇಲೆ ನಂಬಿಕೆ ಶ್ರೀನಿವಾಸ್ ಸರ್ಗಿತ್ತು. ಇಲ್ಲ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ಅವರಿಬ್ಬರಿಗಿತ್ತು. ಸೊ ಥ್ಯಾಂಕ್ ಯು ಸರ್, ನನಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಮಧು ಸರ್ ಅವ್ರು ಹೇಳಾಯಿತು ನನ್ನ 3ನೇ ಮಗಳಂತ. ನಿಜವಾಗ್ಲೂ ಥ್ರೂ ಔಟ್ ದ ಶೂಟಿಂಗ್ ನನಗೆ ಒಂದು ಹೀರೋಯಿನ್ ಥರ ಅಲ್ಲ, ಒಂದು ಮಗಳ ಥರನೇ ಟ್ರೀಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. Even after the film, I'm sure I'll have high regards and gratitude for you, sir. Lots of love, and I hope after this cinema, you do 100 more cinemas in the Kannada film industry. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ, ದಯವಿಟ್ಟು ವಾಸಣ, ವೆರಿ ಸಾರಿ. ಅಂದರೆ ಸಿನಿಮಾದಲ್ಲೂ ತಡವಾಗೇ ಬರ್ತೀನಿ. ಸೊ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊತಿದ್ದೀನಿ. ಆ್ಯಂಡ್ ಇಟ್ಸ್ ಅ ಕೈಂಡ್ ಆಫ್ ಸ್ಪೆಷಲ್ ಅಪಿಯರೆನ್ಸ್ ಅನ್ನೋದಕ್ಕಿಂತ ಆ ಸಿನಿಮಾದಲ್ಲಿ ಕ್ಯಾರಿ ಆಗ್ತೀನಿ. ಅಂದರೆ ಬರೀ ಒಂದು ಫೈಟ್ಗೋ ಅಥವಾ ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ಗೋಸ್ಕರ ಬಂದಿಲ್ಲ, ಒಂದು ಭಾಳಷ್ಟು ಇಂಪಾರ್ಟೆನ್ಸ್ ಇರುವಂಥ ಒಂದು ಕ್ಯಾರೆಕ್ಟ್ರು, ಅದಕ್ಕೆ ನಾನು ಒಪ್ಕೊಂಡು ಮಾಡಿದ್ದೆ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಟು ಥ್ಯಾಂಕ್ ಸೋನಾಲ್ ಅವರು. ಮಾದೇವ ಆದಮೇಲೆ ಐ ಥಿಂಕ್ 50 days ಕ್ರಾಸ್ ಆಗಿತ್ತು. ಸೊ ಅವರು ಹೇಳ್ತಾರೆ ನನಗೆ ಈ ಥರ ಒಂದು ರೋಲೆಕ್ಸ್ ಅಂತ ಒಂದು ಸಿನಿಮಾ, ಬಟ್ ಬಿಫೋರ್ ಮಾದೇವ ಟೈಮಲ್ಲೇ ಹೇಳ್ತಿದ್ರು ಈ ಥರ ಮಾಡ್ತಿದ್ದೀನಿ, ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ. ಸೊ ಆ ಟೈಮಲ್ಲಿ ಮಾದೇವ ಚೆನ್ನಾಗಾಯಿತು, ನಮ್ಮ ಪೇರ್ ಮತ್ತೆ ಒಂದು ರಾಬರ್ಟ್ ಆದಮೇಲೆ ಮಾದೇವ ಆದಮೇಲೆ ಚೆನ್ನಾಗಾಗತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಈ ಸಿನಿಮಾ ನನಗೆ ಕೊಡಿಸಿದ್ದಕ್ಕೆ. ಅಲ್ಲ ಬಿಕಾಸ್ ನೀವು ರೆಫರ್ ಮಾಡಿದ್ದಕ್ಕೆ. ಆ್ಯಂಡ್ ನಮ್ಮ ಶ್ರೀನಿವಾಸ್ ಸರ್ ಆ್ಯಂಡ್ ರಾಜೇಶ್ ಅವರು, ಸೊ ಅವರಿಬ್ಬರು ನನಗೆ ಭಾಳ ಈ ಸಿನಿಮಾಯಿಂದ ಆತ್ಮೀಯರಾದರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ, ಎಲ್ಲೂ ಬೋರ್ ಆಗಲ್ಲ. ನಮ್ಮ ಮೊನ್ನೆ ನೋಡಿದೆ, ಸಿನಿಮಾನ ನೋಡಿದೆ, ನಗ್ತಾನೇ ಇದ್ದೆ. ಕೋಮಲ್ ಸರ್ ಅವರು ಆ್ಯಸ್ ಯೂಶುವಲ್ ನಿಮ್ಮ ಒಂದು ನಮ್ಗೆ ಭಾಳ ಇಷ್ಟ ಆಗಿದ್ದ ಟೀಸರ್ ಒಂದು ಡೈಲಾಗ್ ಇದೆ ಗೊತ್ತಾ, ಡೈಪರ್ ಒಂದು ಬಿಟ್ಟರೆ ನಾನು ಫುಲ್ಲು ಮಗುನೇ ಅನ್ನೋದು ಸಕ್ಕದಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ನನ್ನ ಶ್ರೀಮತಿ ನಿಶಾ ಅವರು ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ಅವರು ಸಿನಿಮಾನ ತುಂಬ ಎಂಜಾಯ್ ಮಾಡ್ಕೊಂಬಂದರು ಥ್ರೂ ಔಟ್ ಆಗಿ, ನಿಮ್ಮ ಕ್ಯಾರೆಕ್ಟರ್ ಆಗಲಿ. ಆ್ಯಂಡ್ ಸೋನಾಲ್ ಅವ್ರನ್ನ ತುಂಬ ಇಷ್ಟಪಟ್ಟರು. ಆ್ಯಂಡ್ ಆಲ್ಮೋಸ್ಟ್ ಥ್ರೂ ಔಟ್ ಆಗಿ ಈ ಸಿನಿಮಾ ನೋಡ್ಸುತ್ತೆ. ಈ ಕಾಂಬಿನೇಷನ್ ಮಾಡೋ ಅಂತ ಒಂದು ಕಮ್ಮಿ ಆಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಜೊತೆ VIP 5 ಅಂತ ಒಂದು ಪಿಕ್ಚರ್ ಮಾಡಿದ್ವಿ, ಒಂದು ಭಾಳ ವರ್ಷಗಳ ಹಿಂದೆ. ನನ್ನೊಂದು ಸ್ವಲ್ಪ ಕೆಟ್ಟ ಅಭ್ಯಾಸ, ನನಗೆ ಅಡ್ಜಸ್ಟ್ ಆಗಲಿಲ್ಲ, ಕದ್ದು ಹೋಗ್ಬಿಡ್ತೀನಿ. ಒಂದು ಆ ಥರ ಒಂದು 4-5 ಪಿಕ್ಚರ್ ಬಿಟ್ಟೊಟ್ಟೋಗಿದ್ದೀನಿ. ಅದೇ ಥರನೂ VIP 5 ಆಗಿ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ, ಬರೀ ಮುಹೂರ್ತದಲ್ಲಿ ಮಾತ್ರ ಇದ್ದೆ. ಬಟ್ ಈ ಪಿಕ್ಚರಲ್ಲಿ ಅವ್ರು ಮಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ಥರದ್ದು ಒಂದು ಬೆಳವಣಿಗೆ ಆದರೆ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. 4-5 ಜನ 4-5 ಬೇರೆ ಬೇರೆ ಪಿಕ್ಚರ್ ಮಾಡೋದು ಬದಲು 4-5 ಜನ ಒಂದೇ ಪಿಕ್ಚರ್ನ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಆ್ಯಸ್ ಎ ಎಕ್ಸಿಕ್ಯೂಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಆ್ಯಕ್ಟರ್. ಮತ್ತು ನಮ್ಮ ಚಿತ್ರಕ್ಕೆ ಮುಂಚೆ ಬೇರೆ ಪ್ರೊಡ್ಯೂಸರ್ ಇದ್ದರು, ಅವರಿಂದ ಟೇಕ್ ಓವರ್ ಮಾಡಿಕೊಂಡಂಥ ನಮ್ಮ ಮಧು ಸರ್ ಅವರು ಇವತ್ತು ಆಂಧ್ರ ಪ್ರದೇಶಿನ ಫಿಲ್ಮ್ ಚೇಂಬರಿನ ಅಧ್ಯಕ್ಷರು ಕೂಡ. ಅವ್ರು ಹೇಳಿದ್ರು, ಕೋಮಲ್ ಸರ್ ಒಪ್ಕೊಂಬಿಟ್ರು, ಅದಕ್ಕೆ ಮಾಡಿದ್ರು ಅಂತ. ನಮಗೆ ನಾನು ಆ್ಯಸ್ ಅ ಪ್ರೊಡ್ಯೂಸರ್ ಆಗಿರೋದ್ರಿಂದ
ಫಸ್ಟ್ ಬಂದು ಕೇಳ್ಕೊಳ್ಳೋ ಕಷ್ಟಗಳನ್ನ ನಾನು ಕೇಳಿದಾಗ ನಾನು ಜಲ್ದಿ ಉಪ್ಪು ಥರ ನೀರೊಳಗೆ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಕರಗ್ದಂಗೆ ನಾನು ಆಯ್ತು ಸರ್ ಕಮ್ಮಿ ಮಾಡಿಕೊಡಿ ಸರ್ ಅಂದೆ. ಅದಕ್ಕೆ ಅವ್ರಿಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಎಲ್ಲ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರು, ನಾನು ಕಮ್ಮಿನೇ ಮಾಡಿದೆ. ಸೊ ಹಂಗಾಗಿ ಅವ್ರು ಪಿಕ್ಚರ್ ಮಾಡಿದೆ ಅಂತಂದರು, ಅದಕ್ಕೆ ಸಂತೋಷ. ಬಟ್ ನಾನು ಪ್ರೊಡ್ಯೂಸರ್ ಕಷ್ಟ ಗೊತ್ತಿರೋದ್ರಿಂದ ನಾನು ಆ ಥರ ಮಾಡಬೇಕಾಯ್ತು. ಮತ್ತು ಈ ಚಿತ್ರ ನಾನು ಮಾಡೋದಕ್ಕೆ ನಿಜವಾದ ಸ್ಫೂರ್ತಿ ಅಂದರೆ ನಮ್ಮ ಸ್ಟೋರಿ ರೈಟ್ರು ತಮಿಳ್ ಸೆಲ್ವಮ್ ಅವರು. ಇವತ್ತು ಅವ್ರು ಬಂದಿಲ್ಲ. ಅವರೊಂದು ತುಂಬ ಇವಾಗೆಲ್ಲ ಕೇಳ್ತಾ ಇದ್ರು ರೋಲೆಕ್ಸ್ ಅಂದರೆ ಏನು, ಯಾಕೆ ಅಂತ. ಒಂದು ಸ್ಲಮ್ಮಲ್ಲಿ ಇರೋವಂಥ ಒಬ್ಬ ಕ್ಯಾರೆಕ್ಟರ್ನ ಅವನಿಗೆ ರೋಲೆಕ್ಸ್ ಅನ್ನೋ ಒಂದು ಫೀಲ್ ಇರುತ್ತೆ. ಈಗ ಎಲ್ಲರಿಗೂ ಗೊತ್ತು, ಫಸ್ಟ್ ಕಾಪಿಗಳು ರೋಲೆಕ್ಸ್ ಸುಮಾರು ಜನ ಹಾಕ್ಕೊಂಡಿರ್ತಾರೆ. ಬಟ್ ಒರಿಜಿನಲ್ ಕಾಪಿ ಆಗುವಂಥ ಒಬ್ಬ ವ್ಯಕ್ತಿನ ಮಾಡೋವಂಥ ಒಂದು ಪಯಣನೇ ಈ ರೋಲೆಕ್ಸ್ ಚಿತ್ರ. ಇವತ್ತು ತಮಿಳ್ ಸೆಲ್ವಮ್ ಅವರು ಹೇಳಿದಂಥ ಒಂದು ಸ್ಟೈಲು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಗರಗಸ ಚಿತ್ರ ಆದಮೇಲಿಂದ ನಾನು ಈ ಥರ ಪಿಕ್ಚರ್ ಹುಡುಕಾಟದಲ್ಲಿದ್ದೆ. ಯಾಕಂದರೆ ಗರಗಸಲ್ಲೂ ಅಷ್ಟೇ ಅನಂತ್ನಾಗ್ ಸರು ಮತ್ತು ಸುಮಾರು ರಮೇಶ್ ಭಟ್ ಸರ್ ಎಲ್ಲ ಇದ್ರೂ ಅದು 8 ದಿನದಲ್ಲಿ ಒಂದು ಮನೆ ಒಳಗಡೆ ನಡೆಯುವಂಥ ಕತೆ. ತುಂಬ ಮಾತಾಡಿ ಅವತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದವನಿಗೆ ಒಂದು ಅಪ್ಗ್ರೇಡ್ ಆಗುವಂಥ ಒಂದು ಅವಕಾಶ ಸಿಕ್ಕಿದ್ದು ಮಿಸ್ಟರ್ ಗರಗಸಲ್ಲಿ ದಿನೇಶ್ ಬಾಬು ಅವರು. ಅದು 8 ದಿನದಲ್ಲಿ ಪಿಕ್ಚರ್ ಮಾಡಿದ್ದು. ತ್ರಿಭುವನ್ ಥಿಯೇಟ್ರಲ್ಲಿ 75 ಡೇಸ್ ಹೋಯಿತು. ಅವತ್ತಿನ ಕಾಲದಲ್ಲಿ ನಾನು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹೀರೋ ಆಗೋದಂಥ ಒಂದು ಚಿತ್ರ. ಆ ಥರದ್ದೊಂದು ಪರ್ಫಾರ್ಮೆನ್ಸ್ಗೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಚಿತ್ರದಲ್ಲಿ ರೋಲೆಕ್ಸ್ ಚಿತ್ರದಲ್ಲಿ ಸಿಕ್ತು. ಅವರು ನಮ್ಮ ಶ್ರೀನಿವಾಸ್ ಅವರು ಆ ಕತೆಗೆ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ಎಲ್ಲೂ ತಪ್ಪಾಗ್ದಂಗೆ ಮಾಡಿದ್ದಾರೆ. ಬರೀ ಟೀಸರ್ ಅಷ್ಟೇ.